ನಾನು ನಿನಗೆ ಹೇಳ್ತಾನೆ ಬಂದಿದ್ದೀನಿ, ನನಗೆ ಗಂಡು ಮಗ ಬೇಕು, ವಂಶೋದ್ಧಾರಕ ಬೇಕು, ವಾರಸ್ದಾರ ಬೇಕು. ಈ ಸಿಂಹ ವಂಶನ ಉಳಿಸೋ ಮೊಮ್ಮಗ ಬೇಕು. ನಿನಗೆ ಗಂಡು ಹುಟ್ಟಿದ್ರೆ ಮಾತ್ರನೇ ನಾವು ನಮ್ಮ ವೈರಿಗಳನ್ನ ಮಟ್ಟ ಹಾಕಕ್ಕಾಗೋದು. ಗಂಡು ಹುಟ್ಟಿದ್ರೇನೆ ನಾವು ಗೆಲ್ಲೋದು, ಬದುಕೋದು, ಉಳಿಯೋದು, ಆಳೋದು. ನನಗೆ ವಾರಸ್ದಾರ ಬೇಕು, ವಾರಸ್ದಾರ. ಅಯ್ಯೋ ಅಪ್ಪೆ, ಹೋಗಿ ಹೋಗಿ ಇವಳ ಹತ್ರ ಗಂಡ್ ಹೇರಕ್ ಹೇಳ್ತಿದ್ದೀರಾ? ಇವಳು ಗಂಡ್ ಹೇರ್ತಾಳ? ಇವಳು ಹುಟ್ಟಿರದೆ ಹೆಣ್ಣು ಹೇರೋಕೆ ಅಂತ. ಈ ಸಲನೂ ಹೆಣ್ಣೆ ಆಗದ್ ಬಿಡಿ. ಅತ್ತಿಗೆಗೆ ಹುಟ್ಟೋದು ಹೆಣ್ಣೆ, ನಾನೇ ವಾರಸ್ದಾರ. ಗಂಡು ಮಗು ಬೇಕು, ಗಂಡು ಮಗು ಬೇಕು. ಅಬ್ಬೆ, ಕಷಾಯ. ಇನ್ನೊಂದ್ಸಲ ಬೆಳಗ್ಗೆನೆ ಅಂತ ಗಂಟ್ಲು ಹರ್ಕೊಂಡು ಕೂಗ್ತು ಅಂದ್ರೆ ಅದ್ರ ಕತ್ ಕಿವ್ಚಿ ಸಾರು ಮಾಡಿ ಮುದ್ದೆ ಮೇಲೆ ಸುರ್ಕೊಂಡು ಜಡಿತೀನಿ ಅಂತ ಹೇಳು ಆ ಬಿಕ್ನಾಸಿ ಹುಂಜಕ್ಕೆ. ಅಲ್ಲಿಟ್ಬಿಟ್ಟು ಹೋಗು. ಅಪ್ಪು, ಬಾ 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 ಬಾ. ಯಾಕೋ ಅಳ್ತಿದ್ಯಾ? ಬಾಲೋ, ಯಾಕೋ ಹೊಟ್ಟೆ ಹಸಿತಿದ್ಯಾ? ಬಾ ಹೋಗೋಣ, ಹೋಗೋಣ, ಹಾಲು ಕುಡಿಯೋಣ. ಓನು ಬಾಬು, ಓನು ಚಿನ್ನ, ಅಳ್ಬಾರ್ದು. ಹಾಲಿದೆ ಇಲ್ಲಿ, ಹಾಲು ಕುಡ್ಬಿಟ್ಟು ತಾಚಿ ಮಾಡಿ. ಅಯ್ಯೋ ದೇವ್ರೆ, ಏನಪ್ಪ ನಿನ್ನ ಆಟ. ಗಂಡು ಮಗು ಹೆತ್ತಿರೋಳ್ಗೆ ಮಗು ಸಾಕೋದನ್ನೇ ಕಲಿಸ್ಲಿಲ್ಲ. ಗಂಡು ಮಗು ಬೇಕು ಬೇಕು ಅಂತ ತಪಸ್ ಮಾಡೋರ್ಗೆ ಒಂದಲ್ಲ ಎರಡೆರಡು ಹೆಣ್ಮಕ್ಳು ಕೊಟ್ಟಿದ್ಯಾ. ಅಕ್ಕ, ಮಗು ಕೊಡು ನಂಗೆ. ಓನಮ್ಮ, ಓನಾಯ್ತು ನಿಂಗೆ? ಇಲ್ಲಮ್ಮ ಇಲ್ಲಮ್ಮ, ಗಂಡ್ಮಗುಗ್ ಹಾಲು ಕುಡ್ಸಿದ ತಕ್ಷಣ ಗಂಡ್ಮಗು ಹುಟ್ಟಲ್ಲ. ಅದಕ್ಕೂ ಅದೃಷ್ಟ ಮಾಡಿರ್ಬೇಕು. ಯಾಕೋ ಚಿನ್ನ ಇಷ್ಟೊಂದು ಅಳ್ತಿದ್ಯಾ? ಹಾ, ಏನಾಯ್ತು ನಿಂಗೆ? ಏನಾಯ್ತು? ಏನಾದ್ರು ಚಿವುಡ್ಡಾ? ಪ್ರತಾಪ, ಅಂಥದ್ದೇನೂ ತಪ್ಪು ನಡೆದಿಲ್ಲ. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ. ನಾವೆಲ್ಲ ಸಂತೋಷದಿಂದ ಹಬ್ಬ ಮಾಡ್ತಾ ಇದ್ದೀವಿ. ಜಗಳ ಯಾಕೆ? ಇದು ಸಂತೋಷ ಪಡೋ ಸಮಯ. ನಿಮ್ಮವ್ರಿಗೆಲ್ಲ ನನ್ನ ಗಾಡಿ ತಳ್ಳಕ್ಕೆ ಹೇಳು.
ಆದ್ರೆ ಧರ್ಮಸಿಂಹ, ಇಲ್ಲಿ ತುಂಬಾ ದೊಡ್ಡ ತಪ್ಪು ನಡೆದೋಗ್ಬಿಟ್ಟಿದೆ. ನೀನು ತುಂಬಾ ದೂರ ಬಂದ್ಬಿಟ್ಟಿದ್ಯಾ. ಧರ್ಮ, ಈ ಪ್ರತಾಪ ಒಂಥರ ತಲೆಕೆಟ್ ನನ್ನ ಮಗ. ನನ್ನ ಶತ್ರುಗಳ ಕಣ್ಣಲ್ಲಿ ಭಯ ಹುಟ್ಟೋದನ್ನ ಕಂಡ್ರೆ ನಂಗೊಂಥರ ಮಜಾ. ಕೇಕೆ ಹಾಕಿ ನಗಬೇಕು ಅನ್ಸುತ್ತೆ. ಆದ್ರೆ ನೀನು ಯಾವಾಗ್ಲೂ ಬಿಳಿ ಬಾವುಟನ ಕಂಕ್ಲಲ್ಲಿ ಇಟ್ಕೊಂಡೆ ಓಡಾಡೋ ಗಿರಾಕಿ. ಕಾಲೆತ್ತಿ ಒದೆಯಕ್ಕೆ ಬಂದ್ರೆ ಕಾಲಿಟ್ಕೊಳ್ಳೋ ಅಂತ ಮನುಷ್ಯ. ಒಬ್ಬನೇ ಬಂದಿದ್ದಿದ್ರೆ ಒಂದು ಕೈ ನೋಡ್ಕೋಬೋದಾಗಿತ್ತು. ಇಲ್ಲಿ ನೋಡಿದ್ರೆ ನಿನ್ ಸಂಸಾರದ ಜೊತೆ ಬಂದಿದ್ದೆ. ನಿನ್ನ ಹತ್ರ ಏನು ಗಿಟ್ಟಲ್ಲ. ಆದ್ರೆ ನಿನ್ನ ಜಾಗದಲ್ಲಿ ನಿನ್ನ ತಮ್ಮ ಆದಿತ್ಯ ಇದ್ದಿದ್ದಿದ್ರೆ ಹೇಗೆ ಒದಿಬಹುದಾಗಿತ್ತು ಅಂತ ಲೆಕ್ಕಾಚಾರ ಆಗ್ತಾ ಇದ್ದೀನಿ. ಧರ್ಮ, ನಿಂಗೊಂದು ವಿಚಾರ ಗೊತ್ತಾ? ಗಂಡಸ್ರು ಜೊತೆ ಗುದ್ದಾಡ್ಬೇಕು, ಹೆಂಗಸ್ರನ್ನ ಮುದ್ದು ಮಾಡಬೇಕು ರಾಜ. ನಿನ್ನತ್ರ ಅಂತೂ ಎರಡೂ ಮಾಡೋದಿಕ್ಕಾಗಲ್ಲ. ಏನ್ ಮಾಡೋದು? ಹೆಣ್ಣು ಮಕ್ಕಳನ್ನೇ ಹುಟ್ಟಿಸಿರೋ ನಿನ್ನ ಹತ್ರ ಗಂಡಸ್ರ ವಿಚಾರ ಏನ್ ಮಾತಾಡ? ಹೋಗೋ. ಗಂಡಸ್ತನ ಏನು ಅಂತ ನಿನ್ನತ್ರ ಕಲಿಬೇಕಾಗಿಲ್ಲ. ಹೊಡೆದಾಟ ಮಾಡೋದು ಒಂದೇ ಪೌರುಷ ಅಲ್ಲ. ಯುದ್ಧ ಮಾಡೋನ್ಗಿಂತ ದೊಡ್ಡ ಗಂಡಸು ಯುದ್ಧ ನಿಲ್ಸೋ ಶಕ್ತಿ ಇರೋನು, ತಿಳ್ಕೊ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಏನಮ್ಮ ನಿನ್ ಹೆಂಡತಿ ನಿನ್ ಗಂಡಸ್ತನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ? ಅಂಥದ್ದು ಏನ್ ತೋರಿಸ್ತಾ ಇಯ ನಿನ್ ಪೌರುಷನ? ಬರ್ರೋಲೇ. ನನ್ ಮಕ್ಳಿಗೇನು ಮಾಡ್ಬೇಡ, ಬಿಡು ಅವ್ನ. ಮಕ್ಕಳನ್ನ ಮುಂದಿಟ್ಕೊಂಡು ತಾಕತ್ ತೋರಿಸೋ ನೀನು ಗಂಡಸ್ತನದ ಬಗ್ಗೆ ಮಾತು ಬೇರೆ ಆಡ್ತೀಯ? ನಾನಲ್ಲ ಕಣ, ನಾನಲ್ಲ, ನೀನೇ ಗಂಡಸು. ಹೆಂಡತಿ ಮುಂದೆ ಗಂಡಸ್ತನ ತೋರಿಸೋ ಮಹಾಶೂರ ನೀನು. ಇಷ್ಟು ದಿನ ನಿನ್ನ ಹೆಂಡತಿಗೆ ನೀನು ಗಂಡಸ್ತರ ಕಂಡಿರ್ಬೋದು. ಮುಂದೆ ಎಲ್ರ ಕಣ್ಣಿಗೂ ನೀನು ಬೇರೆ ತರನೇ ಕಾಣಿಸ್ಬೇಕು. ಹಾಗೆ ಮಾಡ್ತೀನಿ. ಅದ್ಗೆ ನಿಮ್ ಮೈ ಮೇಲಿರೋ ಒಡವೆಗಳನ್ನ ತೆಗಿತೀರಾ? ಏನ್ ಮುಖ ನೋಡ್ತಾ ನಿಂತ್ ಬಿಟ್ರೆ ತೆಗೀರಿ. ಆ ಓಲೆ ಜುಮ್ಕಿ, ಕೈ ಬಳೆ, ಸರ ಎಲ್ಲನೂ ತೆಗಿರಿ. ಅದಕ್ಕೆ ತೆಗೆದು ಪರಶುರಾಮನಂತಹ ಗಂಡನಿಗೆ ಅಲಂಕಾರ ಮಾಡಿ. ಅದಕ್ಕೆ ತೆಗಿರಿ ಬೇಗ, ಜಲ್ದಿ ತೆಗ್ದಿ ಅಲಂಕಾರ ಮಾಡಿ. ಅದಕ್ಕೆ ನಾನ್ ಮಾಡಲ್ಲ, ನನ್ ಕೈಯಲ್ಲಿ ಆಗಲ್ಲ. ಕಷ್ಟ ಆಗ್ತಿದೆ ಅಲ್ವಾ? ನನಗೆ ಗೊತ್ತು, ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ವಿಧಿ ಇಲ್ಲ. ಅದಕ್ಕೆ ತೆಗಿಲೇಬೇಕು. ನನ್ ಕಂದನ್ಗೇನು ಮಾಡ್ಬೇಡಿ. ಅದು ನಿನ್ ಕೈಯಲ್ಲಿದೆ, ನಿನ್ ಗಂಡನ ಕೈಯಲ್ಲಿದೆ.
ಮಕ್ಕಳನ್ನ ಕಾಪಾಡಕ್ಕಾಗದೇ ಇರೋನು ಯಾವ ಸೀಮೆ ಗಂಡಸು? ಇವಳು ಗಂಡನು ಸೇರ್ಕೊಂಡು ಸಿಂಹ ವಂಶದ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡೋದಕ್ಕೆ ಪೈಪೋಟಿ ಮಾಡ್ತಾ ಇದ್ದಾರೆ. ಈ ಶುಭ ದಿನ ಎಲ್ರಿಗೂ ಒಳ್ಳೆಯದಾಗಲಿ. ಹಬ್ಬದ ಶುಭಾಶಯಗಳು ರಾಜಲಕ್ಷ್ಮಿ ಅವರಿಗೆ. ಇಂಥ ಶುಭಾಶಯಗಳು ನನಗೆ ಬೇಕಾಗಿಲ್ಲ ಅಪ್ಪಾಜಿ ರುದ್ರ. ರಕ್ತ ಕ್ರಾಂತಿ ಬೇಕು ನನಗೆ. ಇದೆಲ್ಲ ನಿಮ್ ಪಾಲಿಗೆ ಹಬ್ಬ. ಯಾವತ್ತು ರುದ್ರ ವಂಶ ನಿರ್ವಂಶ ಆಗುತ್ತೋ, ಯಾವತ್ತು ಮದ ಏರಿರೋ ನಿನ್ ತಲೆ ಈ ಭೂಮಿ ಮೇಲೆ ಉರುಳುತ್ತೋ, ಯಾವತ್ತು ನಿನ್ನ ಮನೆಯಲ್ಲಿ ಹೆಣಗಳು ಬೀಳುತ್ತೋ, ಅದನ್ನೆಲ್ಲ ಯಾವತ್ತು ನಾನು ನನ್ನ ಕಣ್ಣಾರೆ ನೋಡ್ತೀನೋ ಆವತ್ತು ನನಗೆ ಹಬ್ಬ. ನಿನ್ನ ಮನೆಯಲ್ಲಿ ಚಿತೆಗಳು ಉರಿತಾ ಇರ್ಬೇಕಾದ್ರೆ ನನ್ನ ಮನೆ ಮುಂದೆ ದೀಪ ಹಚ್ತೀನಿ. ಬಂದಿದೀಯಾ ಅಪ್ಪಾಜಿ? ಮಾತಾಡು, ಹಬ್ಬ ಆಚರಣೆ ಮಾಡು, ಸಿಹಿ ತಿನ್ನು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನಡೆದಿದ್ದನ್ನೆಲ್ಲ ನೀನ್ ಮರ್ತಿರ್ಬೋದು, ಆದ್ರೆ ಈ ರಾಜಲಕ್ಷ್ಮಿ ಮರ್ತಿಲ್ಲ, ಮರೆಯೋದು ಇಲ್ಲ. ಭವಾನಿ, ಹೇಗಿದ್ಯಾ? ಏನು ತುಂಬ ಕಾಟ ಕೊಡ್ತಿದ್ದಾನ ಒಳಗಿರೋ ನಿನ್ನ ಮಗ? ಒದಿತಿರ್ಬೇಕಲ್ಲ? ಭವಾನಿ, ನಾನು ಏನು ಹೇಳ್ದೆ ಹೇಳು? ಮಗ ಅಂದೆ ಅಲ್ವಾ? ನೋಡಿದ್ಯಾ, ಯೋಚನೆ ಮಾಡ್ದೇನೆ ಮಗ ಅಂತ ಆಡಿಸ್ದ ಆ ದೇವ್ರು. ನೀನು ಈ ಸಲ ಏನು ಯೋಚನೆ ಮಾಡಬೇಡ, ನಿನಗೆ ಈ ಸಲ ಗಂಡೇ ಆಗೋದು. ಯಾಕೆ ಹಾಗೆ ಮುಖ ನೋಡ್ತಿದ್ಯಲ್ಲ? 3 ಗಂಡು ಹೆತ್ತಿರೋಳು ನಾನು ಹೇಳಿದ್ಮೇಲೆ ಗಂಡೇ ಹುಟ್ಟೋದು. ಈಶ್ವರನಲ್ಲೂ ನಾನು ಅದನ್ನೇ ಬೇಡ್ಕೊಳ್ಳೋದು, ನನ್ನ ಭಾಗ್ಯನ ನಿನ್ಗೂ ಕೊಡು ಅಂತ. ಚೆನ್ನಾಗಿ ಹೇಳಿದ್ರಿ. ಒಳ್ಳೆ ಸುದ್ದಿ ಬಂದೇ ಬರುತ್ತೆ. ಸಿಂಹ ವಂಶದ ಮೊದಲನೇ ಸೊಸೆ 3ನೇ ಮಗುನು ಹೆಣ್ಣೆ ಆಗಿರೋದ್ರಿಂದ ಆದಿತ್ಯ ಸಿಂಹ ವಾರಸ್ದಾರ ಆಗ್ತಾನೆ. ಊರಿನ ಯಜಮಾನ ಆಗ್ತಾನೆ ಅನ್ನೋ ಸುದ್ದಿ ನಿಮ್ಮ ಕಿವಿಗೆ ಬೇಗ ಬೀಳುತ್ತೆ. ಆಗ ನಾನೇ ಯಜಮಾನಿ ಆಗ್ತೀನಿ. ಆಮೇಲೆ ಆಟ ಬದಲಾಗುತ್ತೆ. ಸರಿಯಾಗಿ ಹೇಳ್ದೆ ಮಂಜರಿ. ಒಳ್ಳೆ ಸುದ್ದಿ ಬಂದೇ ಬರುತ್ತೆ. ಅದೇನು ಅಂತ ಕಾಲನೇ ಹೇಳತ್ತೆ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ರಾತ್ರಿ ಕನ್ಸೆ ನಿಜ ಆಗಲ್ವಂತೆ. ಇನ್ನ ಹಗ್ಲಲ್ಲಿ ಕಣ್ಬಿಟ್ಟು ಕಾಣೋ ನಿನ್ನ ಕನಸು ನಿಜ ಆಗತ್ತೇನೆ ದಡ್ಡಿ? ಆಗಲ್ಲ. ಸುಲೋಚನಾ, ನೀನು ನಾದ್ನಿ ಬರಲಿಲ್ವೇನೆ? ಏನು ಹೆಸರು ಅವಳದು? ಚಂದನ. ಪಟ್ಟಣದಲ್ಲಿ ಓದಿದ್ರು ಹಳ್ಳಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಳಂತೆ. ಅವಳು ಬಂದಿದ್ರೆ ಚೆನ್ನಾಗಿರೋದು. ಇಷ್ಟಕ್ಕೂ ಅವಳೇನು ಡ್ಯಾನ್ಸ್ ಮಾಡೋದು ನನ್ನ ಮುಂದೆ? ನಮ್ಮ ಯಜಮಾನ್ರು ಇವತ್ತು ಅಖಾಡದಲ್ಲಿ ಗೆಲ್ತಿದ್ದ ಹಾಗೆ ನಾನು ಕುಣಿತೀನಿ ನೋಡಿ. ಇಷ್ಟಕ್ಕೂ ಅವಳು ಬಂದಿದ್ರು ಕುಣಿಯೋಕೆ ಅವಕಾಶ ಎಲ್ಲಿ ಸಿಕ್ತಿತ್ತು? ಗೆದ್ದವ್ರು ತಂಟವ್ರು ತಾನೇ ಕುಣಿಯೋದು. ಆದಿತ್ಯ, ನೀನು ಹೋಗ್ತಿರೋದು ಯುದ್ಧಕ್ಕಲ್ಲ, ಆಟ ಆಡೋದಕ್ಕೆ. ನಿಂಗೆ ಸಿಟ್ಟು ಬಂದಿದೆ ಅಂತ ನಂಗೆ ಗೊತ್ತು. ಆದರೆ ಆಟನ ಆಟದ ಥರನೇ ಆಡು. ರಾಜನ್ ಥರ ಗೆಲ್ಲು. ದ್ವೇಷ ತೀರ್ಸ್ಕೊಳಕ್ಕೆ ಹೋಗಬೇಡ.
ಹಚ್ಚಿರೋದು ಅವ್ರ ಹೊಲಕ್ಕೆ. ಆ ಸಿಂಹ ವಂಶದವರು ನಮ್ಗೆ ಯಾವ ಸಂಬಂಧವೂ ಇಲ್ಲ, ಬಂಧುಗಳು ಅಲ್ಲ, ಬಾಂಧವರು ಅಲ್ಲ. ಅಂದಮೇಲೆ ಸಂತೋಷ ಪಡಬೇಕು ಅಪ್ಪ. ಏನು ಆಗಿದೆ ನಿನಗೆ? ಏನಾಗಿದೆ? ನೀನು ಒಬ್ಬ ರೈತ, ಭೂಮಿ ತಾಯಿನ ನಂಬಿ ಬದುಕ್ತಾ ಇರೋದು ಅಂತ ಭೂತಾಯಿ ಹೋಟೆಲ್ಗೆ ಬೆಂಕಿ ಇಟ್ಬಿಟ್ಟಿಲ್ಲ. ಸರಿಯಾಗಿ ಹೇಳಿದ್ರಿ ಅಪ್ಪಾಜಿ. ಪೈರು ಫಸಲು ತಾಯಿ ಸಮಾನ. ನಾನು ಬೆಂಕಿ ಇಟ್ಟಿರೋದು ವೈರಿಗಳ ಬೆಳೆ, ಅಂದರೆ ನಮ್ಮ ವಿರೋಧಿಗಳ ತಾಯಿ. ಅಪ್ಪಾಜಿ ಸುಟ್ಟು ಹೋಗ್ಲಿ ಬಿಡಿ. ಕುಡಿದು ಅಪ್ಪನ ಮುಂದೆ ಮಾತಾಡ್ತೀಯ? ದ್ವೇಷ ನನ್ನ ರಕ್ತದಲ್ಲೇ ಬಂದಿರೋ, ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ ಅದು. ಯಾವುದೇ ಕಾರಣಕ್ಕೂ ನನ್ನ ಶತ್ರುಗಳನ್ನ ನಾನು ಕ್ಷಮಿಸಲ್ಲ. ಸೇಟ್ ತೀರಿಸ್ಕತ್ತೀನಿ. ಆ ದಿನ ಬಿಡಲ್ಲ ನಾನು. ನಿನ್ನ ದ್ವೇಷ ಇಡೀ ಊರನ್ನ ಸುಟ್ಟು ಭಸ್ಮ ಮಾಡೋದಕ್ಕೂ ಮುಂಚೆ ನೀನು ನನ್ನ ಕೈಯಾರ ಸಾಯೋದೆ ಒಳ್ಳೇದು. ಮಾವ ಮಾವ ಬೇಡ ಮಾವ, ಅವ್ರನ್ನೇನು ಮಾಡಬೇಡಿ ಮಾವ, ನಿಮ್ದ ಭಯ ಮಾವ, ಬೇಡ. ಸುಲೋಚನಾ, ನಿನ್ನ ಗಂಡ ಸಿಂಹ ವಂಶದವ್ರನ್ನ ಕೆಣಕ್ ಕೊಟ್ಟಿದ್ದಾನಮ್ಮ. ಅವ್ರು ಖಂಡಿತ ಸುಮ್ಮನೆ ಇರೋರಲ್ಲ. ಇವನು ಮನೆಯಿಂದ ಹೊರಗೆ ಹೋಗಬಾರ್ದು. ಆಗ ಕಾಪಾಡೋ ಜವಾಬ್ದಾರಿ ನಿಂದು. ಬಾ ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಹೋಗೋಣ. ಆ ರುದ್ರ ವಂಶದವ್ರ ಮೇಲೆ ದೂರು ಕೊಡೋಣ, ಅವ್ರಿಗೆ ಶಿಕ್ಷೆ ಕೊಡ್ಸೋಣ. ಪೊಲೀಸ್ನವ್ರು ಯಾಕೆ ಬೇಕು ನಮಗೆ? ನಾವೇ ಸೇಟ್ ತೀರಿಸ್ಕೊಳ್ಳೋಣ. ಏನ್ ಮಾಡ್ತಾರೆ ಪೊಲೀಸ್ನವರು? ಇಲ್ಲ ಚೆಂಡಾಡ್ತಾರ, ಇಲ್ಲ ಅವ್ರನ್ನ ಸುಟ್ಟಾಕ್ತಾರ. ಇಲ್ವಲ್ಲ ಅಣ್ಣ, ಅನ್ಯಾಯ ಆಗಿರೋದು ನಮ್ಗೆ. ನಾವೇ ಲೆಕ್ಕ ಚುಪ್ತ ಮಾಡಬೇಕು. ನೋಡ್ತಾ ಇರೋ, ರುದ್ರರ ತಲೆಗಳು ಉರುಳೋಗ್ತವೆ. ಪೊಲೀಸ್ನವ್ರು ಉಳಿಸೋದಲ್ಲ, ನಾನು ಉರುಳಿಸ್ತೀನಿ. ಏನ್ ನೋಡ್ತಾ ಇದ್ದೀರಾ? ಕತ್ತಿ, ದೊಣ್ಣೆ, ಮಚ್ಚು ಏನ್ ಕೈಗೆ ಸಿಗುತ್ತೋ ಎತ್ಕೊಳ್ರು. ನಾವೇನು ಅನ್ನೋದನ್ನ ಅವ್ರಿಗೆ ತೋರ್ಸೋಣ. ಆದಿತ್ಯ, ನನ್ನ ಮಾತು ಕೇಳು. ನೋಡೋ, ಕೊಲ್ಲೋದೊಂದೇ ಪರಿಹಾರ ಅಲ್ಲ. ನೀನು ಅವ್ರನ್ನ ಕತ್ತರಿಸ್ತೀಯಾ, ಅವ್ರು ನಿನ್ನನ್ನು ಕತ್ತರಿಸ್ತಾರೆ, ಅಷ್ಟೇ ಆಗೋದು. ಸಾವಿಗೆ ಸಿಂಹವಂಶ ರುದ್ರವಂಶ ಅಂತ ಗೊತ್ತಾಗಲ್ಲ, ಅದೆಲ್ಲರೂ ನುಂಗ್ತಾ ಹೋಗತ್ತೆ. ಅಂದ್ರೆ ನೀನು ಹೆದರ್ತಾ ಇರೋದು ಸಾವ್ಗೆ. ಸರಿ ಅಣ್ಣ, ಬದುಕು ಹೋಗು. ಆದರೆ ನನಗೆ ಭಯದಲ್ಲಿ ಬದುಕಿ ಅಭ್ಯಾಸ ಇಲ್ಲ. ಆದಿ, ನಿಮ್ಮ ಅಣ್ಣ ಇವರು ನಿನ್ ಒಳ್ಳೇದಕ್ಕೆ ಹೇಳ್ತಾರೆ, ಹೋಗ್ಬೇಡ್ವೋ? ಅಣ್ಣ, ನನ್ನ ಕೈ ಬಿಡೋ. ಬೇಡ, ನಾನು ಬಿಡಲ್ಲ. ಏನಾಗಿದೆ ನಿಮ್ಗೆ? ಇಂಥ ಹೊತ್ತಲ್ಲಿ ಏನು ಜಗಳ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಮಿಬ್ರಿಗೆ? ಮಂಜರಿ, ನಿನ್ ಗಂಡನ್ ಒಂಚೂರು ಹೇಳೆ, ಅವ್ನು ನಿನ್ ಮಾತು ಕೇಳ್ತಾನೆ. ಮಂಜರಿ, ಅಬ್ಬೆ ಅಬ್ಬೆ ಅಬ್ಬೆ, ನೀವಾದ್ರೂ ಹೇಳಿ ಅಬ್ಬೆ, ನಿಮ್ ಮಾತು ಕೇಳ್ತಾನೆ ಅಬ್ಬೆ. ಅಬ್ಬೆ ತಡೀರಿ ಅಬ್ಬೆ, ಅಬ್ಬೆ, ಇಲ್ಲಾಂದ್ರೆ ಹಿಂಗೆಲ್ಲ ಸುಟ್ಟು ಹೋಗುತ್ತೆ, ನಾಶ ಆಗತ್ತೆ. ಅಬ್ಬೆ ಮಾತಾಡಿ.
ಅಂತಿದ್ದಾನೆ. ಅವ್ನಿಗೆ ಹೊಟ್ಟೆ ಹಸಿತಿರ್ಬೇಕು. ನಾನು ಊಟ ಕೊಡ್ತೀನಿ. ನಮ್ಮ ಜಮೀನ್ಗೆ ಬೆಂಕಿ ಬಿದ್ದಿದ್ದು ಅಪ್ಪನಿಂದ ಅಂತೆ. ಅದಕ್ಕೆ ನಮ್ಮಿಬ್ರಿಗೆ ಚಿಕ್ಕಮ್ಮ ಊಟ ಕೊಡಲ್ವಂತೆ. ನಮಗೆ ತುಂಬ ಹೊಟ್ಟೆ ಹಸಿತಿದೆ ಅಮ್ಮ. ಪ್ರೀತಿ, ನೀವಿಬ್ರು ಒಳಗೆ ಹೋಗಿ, ನಾನು ಊಟ ಅಲ್ಲಿಗೆ ತರ್ತೀನಿ. ಅಬೆ, ಎಲ್ಲ ಕಳ್ಕೊಂಡಿದ್ದೀನಿ. ಬರೀಗಲ್ಲಿ ನಿಂತಿದ್ದೀನಿ. ಏನಾದರೂ ಮಾತಾಡಿ ಭಿಕ್ಷೆ ಹಾಕಮ್ಮ. ನ್ಯಾಯ ಭಿಕ್ಷೆ ಕೇಳೋದಿಕ್ಕೆ ಅಂತ ಪೊಲೀಸ್ ಅವ್ರ ಹತ್ರ ಹೋಗಿದ್ಯಲ್ಲ, ಭಿಕ್ಷೆ ಸಿಕ್ತಾ? ಈಗ ಮನ್ಸಿಗೆ ಸಮಾಧಾನ ಆಗಿರ್ಬೇಕಲ್ಲ? ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅಂತ ಅನ್ಸಿರ್ಬೇಕಲ್ಲ? ನಾನು ಹೋಗಿದ್ದೆ ಕಣೋ, ಅದೇ ಪೊಲೀಸ್ ಅವ್ರ ಹತ್ರ ನ್ಯಾಯ ಕೇಳೋದಿಕ್ಕೆ. ನಿಮ್ಮಪ್ಪ ಸತ್ತಾಗ ಆ ಅಪ್ಪಾಜಿ ನಿಮ್ಮಪ್ಪನ ಹತ್ರ ಬಂದು ಇನ್ಮೇಲೆ ಎಲ್ಲರೂ ಒಂದಾಗಿರೋಣ, ಜಗಳ ಆಡೋದು ಬೇಡ ಅಂತ ಹೇಳಿ ಅವನ ಮನೆ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ಅವ್ರ ಹೆಂಡತಿ ಕೈಲಿ ಅಡಿಗೆ ಮಾಡಿಸಿ ಊಟನೂ ಬಡಿಸ್ದ. ಹಾಗೆ ಅವ್ರ ಬೆನ್ನಿಗೆ ಚೂರಿನೂ ಹಾಕ್ದ. ನೀನು ನೋಡ್ದೆ ತಾನೆ? ಹೇಳೋ, ನೀನು ನಿಮ್ಮಪ್ಪ ಒದ್ದಾರ ಸಾಯೋದನ್ನ ನೋಡ್ದೆ ತಾನೆ? ಅಬ್ಬೆ, ನೀನು ಮಾತಾಡ್ಬೇಡ. ನೀನಾಗ ಈ ಮನೇಲಿ ಇರ್ಲಿಲ್ಲ. ನಾನಿದ್ದೆ, ಇವನಿದ್ದ. ಹೇಳು, ನೋಡ್ದೆ ತಾನೆ? ಯಾಕೋ ತಲೆ ತಗ್ಗಿಸ್ತಾ ಇದ್ಯಾ? ತಲೆ ಎತ್ತಿ ನೋಡು ನನ್ನ. ನಾನು ನನ್ನ ಮಗನ್ ನೋಡ್ಬೇಕು. ತಂದೆನ ಕೊಲೆ ಮಾಡಿದವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ ಆಗದೆ ಇರೋ ವೀರ ಮಗನ್ ಮುಖ ನೋಡ್ಬೇಕು. ರಕ್ತ ಕಿಚ್ಚಿಲ್ದೆ, ದ್ವೇಷ ಇಲ್ದೆ ಬದುಕ್ತಾ ಇರೋ ಈ ಎರಡು ಕಣ್ಣುಗಳನ್ನ ನೋಡ್ಬೇಕು ನಾನು. ನೀನು ಯಜಮಾನನ? ನೀನ್ ಯಜಮಾನನೇನೋ? ರುದ್ರ ವಂಶದವರು ನಮ್ಮ ಹೊಲ ಗದ್ದೆಗೆಲ್ಲ ಬೆಂಕಿ ಇಡ್ತಾರೆ. ನೀನು ಪೊಲೀಸ್ನವ್ರು ಕಾಲ್ ಹಿಡಿತ್ಯ. ಯಾಕೆ? ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಿಕ್ಕೆ ನಿನಗೆ ತಾಕತ್ತಿಲ್ವಾ? ಗಂಡಸಲ್ವೇನೋ ನೀನು? ಮಾತಾಡು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನನ್ನ ರಕ್ತನ ಎದೆ ಹಾಲು ಮಾಡಿಕೊಂಡು ನಿನಗೆ ಕುಡಿಸಿದ್ಯಾಕೆ? ಈ ತರ ಹೇಡಿಯಾಗಿ ಬದುಕಲಿ ಅಂತನ, ಅಥವಾ ನಮ್ಮ ವಂಶಕ್ಕೆ ಮಸೆ ಬಳಿಲಿ ಅಂತನ? ಏನ್ ಮಾಡಿದ್ದೇನೋ? ಏನೋ ಮಾಡಿದೆ ನೀನೀಗ? ಇಡೀ ಸಿಂಹ ವಂಶಕ್ಕೆ ಕಳಂಕ ತಂದ್ಬಿಟ್ಟೆ. ಛೀ! ಈಗ ನನಗನ್ನಿಸ್ತಾ ಇದೆ, ನನ್ನ ಎದೆಯಲ್ಲಿ ಹಾಲು ಬರೋ ಬದಲು ವಿಷ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ.
ಅಮ್ಮ ಅಮ್ಮ ಅನ್ಬೇಡ ನನ್ನ.